ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು CSS ಪೋರ್ಟಲ್ನ ಮುಂದುವರೆದ ಭಾಗದ ಒಂದು ವಿಡಿಯೋ ಏನಪ್ಪ ಅಂದರೆ, ನೀವು ಟ್ರಾನ್ಸಾಕ್ಷನ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂದರೆ, ನೀವು ಮೇಕರ್ ಲಾಗಿನಲ್ಲಿ ಪೇಮೆಂಟ್ ಇನಿಷಿಯೇಟ್ ಮಾಡಿರ್ತೀರಿ, ಚೆಕ್ಕರ್ ಲಾಗಿನಲ್ಲಿ ಅಪ್ರೂವ್ ಮಾಡಿರ್ತೀರಿ, PPAನ ತೆಗೆದಿರ್ತೀರಿ, ಪ್ರಿಂಟ್ ತೆಗೆದು ನೀವು ಅಥರೈಸರ್ ಸಿಗ್ನೇಚರ್ STMC ಅವರು HM ರವರು ಸೈನ್ ಮಾಡಿ ಬ್ಯಾಂಕಿಗೆ ಕೊಟ್ಟಿರ್ತೀರಿ. ಸೊ ಬ್ಯಾಂಕಿಗೆ ಕೊಟ್ಟ ನಂತರ ಅದು ನಮ್ಮ STMC ಅಕೌಂಟಿಂದ ವೆಂಡರ್ ಅವ್ರಿಗೆ ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅಂತ ಆ ಒಂದು ಪೇಮೆಂಟ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದು ಯಾವ ರೀತಿ ಅಂತ ಅಂದರೆ, ನೀವು ಚೆಕ್ಕರ್ ಅಥವಾ ಮೇಕರ್ಗೆ ಲಾಗಿನ್ ಆಗಿಬಿಟ್ಟು ಈ ರೀತಿ ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಿಗೆ ಬಂದಾಗ ಇಲ್ಲಿ ಮೆನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತಲ್ವಾ, ಆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ, ಟ್ರಾನ್ಸಾಕ್ಷನ್ ಸ್ಟೇಟಸ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈಡಿಗೆ ಬನ್ನಿ. ಅದರಲ್ಲಿ ಮೂರನೇ ಆಪ್ಷನ್ ಇದೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ ನೋಡಿರಿ. ಸೊ ನೀವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಸರ್ಚ್ ಚೆಕ್ಕರ್ ಫ್ರಮ್ ಡೇಟ್ ಟು ಡೇಟ್ ಅಂದರೆ ಎಲ್ಲಿಂದ ಯಾವೊಂದು ಡೇಟಿಂದ ಯಾವೊಂದು ಡೇಟ್ ಒಳಗೆ ನಿಮಗೆ ಆ ಒಂದು ಟ್ರಾನ್ಸಾಕ್ಷನ್ ರಿಪೋರ್ಟ್ ಬೇಕು ಅನ್ನೋದನ್ನು ಫ್ರಮ್ ಡೇಟು ಟು ಡೇಟು ಇಲ್ಲಿ ನೀವು ಹಾಕ್ಕೊಂಡು ಇಲ್ಲಿ ಜಸ್ಟ್ ಫೆಚ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೆಚ್ ಅಂತ ಕೊಟ್ಟರೆ ಕೆಳಗಡೆ ಒಂದು ಲಿಸ್ಟ್ ಓಪನ್ ಆಗುತ್ತೆ. ನೀವು ಯಾವೆಲ್ಲ ಪೇಮೆಂಟ್ ಮಾಡಿರ್ತೀರಿ, ಯಾರಿಗೆಲ್ಲ ವೆಂಡರ್ ಮಾಡಿರ್ತೀರಿ ಆ ಒಂದು ಲೀಸ್ಟ್ ಬಂದಿರುತ್ತೆ. ಸೊ ನೀವು ಜಸ್ಟ್ ಈ ಕಡೆಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಅಮೌಂಟ್ ಎಷ್ಟು ನೀವು ಆ ವೆಂಡರ್ಗೆ ಹಾಕಿದ್ರಿ ಅಂತ ಅಮೌಂಟ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಡಿಡಕ್ಷನ್ ಅಮೌಂಟ್ 0 ಏನಿರುತ್ತೆ. ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಡೇಟು ಇದೆಲ್ಲ ಇರುತ್ತೆ. ಈ ಕೊನೆ ಕಾಲಮಲ್ಲಿ ಬರ್ತೇನೆ ಬ್ಯಾಚ್ ಸ್ಟೇಟಸ್ ಎಲ್ಲ ಅಪ್ರೂವ್ಡ್ ಅಂತ ಬಂದಿದೆ. ಪೇಮೆಂಟ್ ಫ್ಲಾಗ್ ಅಂತ ಇದೆ ನೋಡಿ, ಇದು ಸಕ್ಸಸ್ ಅಂತ ಇದೆ. ಸರಿನಾ? ಈ ಸಕ್ಸಸ್ ಅಂತ ಯಾವೆಲ್ಲ ಇದ್ದಾವೆ ಅವೆಲ್ಲ ಆ ವೆಂಡರ್ಗೆ ಅದು ಕ್ರೆಡಿಟ್ ಆಗಿರುತ್ತೆ. ಟ್ರಾನ್ಸಾಕ್ಷನ್ ಸ್ಟೇಟಸ್ ನೋಡ್ಕೋಬೋದು, ಇಲ್ಲಿ ಸಕ್ಸಸ್ಫುಲಿ ಟ್ರಾನ್ಸಾಕ್ಷನ್ ಅಂತ ಬಂದಿದೆ. ಒಂದು ವೇಳೆ ಪೆಂಡಿಂಗ್ ಇದ್ದರೆ ಅಪ್ರೂವಲ್ ಪೆಂಡಿಂಗ್ ಅಂತ ತೋರಿಸುತ್ತೆ. ಸರಿನಾ? ಸೊ ಇದಿಷ್ಟು ಚೆಕ್ಕರ್ ಮೇಕರ್ ಲಾಗಿನ್ನಲ್ಲಿ ಕೆನರಾ ಬ್ಯಾಂಕ್ ಪೇಮೆಂಟ್ ಸ್ಟೇಟಸನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅನ್ನೋದು ಈ ಒಂದು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತಾನೆ ಆಗಿದೆ. ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.